ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಫುಡ್ ಸುಡಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನಿಮಗೆ ಒಂದೊಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀವಿ. ಅದೇ ಆಲೂಗಡ್ಡೆ ಬಜ್ಜಿ. ಸೊ ಆಲೂಗಡ್ಡೆ ಬಜ್ಜಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಸಂಜೆ ಹೊತ್ತು ಟೀ ಅಥವಾ ಕಾಫಿ ಜೊತೆಗೆ ಆಲೂಗಡ್ಡೆ ಬಜ್ಜಿನ ತುಂಬ ಜನ ಇಷ್ಟಪಡ್ತಾರೆ ತಿನ್ನೋದಕ್ಕೆ. ಸೊ ಹೊರಗಡೆ ತಿಂದರೆ ಕೆಲವ್ರಿಗೆ ಕೆಮ್ಮು ಬರುತ್ತೆ ಹಾಗೂ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಾಗುತ್ತೆ. ಸೊ ಅದಕ್ಕೆ ನೀವು ಮನೇಲೇ ಹೆಲ್ತಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ. ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ನೋಡೋಣ ಆಲೂಗಡ್ಡೆ ಬಜ್ಜಿನ ಯಾವ ಥರ ಮಾಡೋದಂತ. ಮೊದಲನೇದಾಗಿ ನಾನು ಇಲ್ಲಿ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಸೊ ಈ ಆಲೂಗಡ್ಡೆಗೆ ನಾನು ಸಿಪ್ಪೆನ ತೆಗಿತಾ ಇದ್ದೀನಿ. ಕೆಲವರು ಸಿಪ್ಪೆ ತೆಗೆದೇನೆ ಹಾಗೆ ಸ್ಲೈಸ್ ಮಾಡಿಕೊಂಡು ಕೂಡ ಮಾಡ್ತಾರೆ. ಆಮೇಲೆ ಸ್ಲೈಸಸ್ನ ನೀವು ಚಾಕುಯಿಂದನೂ ಮಾಡ್ಕೋಬೋದು ಅಥವಾ ಚಿಪ್ಸಂಗೆ ಯೂಸ್ ಮಾಡ್ತಾರಲ್ಲ ಅದರಿಂದನೂ ಮಾಡ್ಕೋಬೋದು. ಬಟ್ ಚಿಪ್ಸ್ಗೆ ಮಾಡ್ತಾರಲ್ಲ ಅದರಲ್ಲಿ ಮಾಡಿಕೊಂಡ್ರೆ ತುಂಬ ಸಣ್ಣ ಆಗುತ್ತೆ. ಸೊ ಅದಕ್ಕೆ ನಾನು ಚಾಕುನಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ. ಸೊ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಅದಕ್ಕೆ. ಸೊ ಬನ್ನಿ ಇವಾಗ ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಸೊ ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಖಾರಕ್ಕೆ. ಮತ್ತು 1/4 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಅರಿಶಿಣದ ಪುಡಿ ಕಲರ್ಗೋಸ್ಕರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರು ಟೇಸ್ಟ್ಗೋಸ್ಕರ ಹಾಕೋತೀನಿ. ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಆಪ್ಷನಲ್ ಇದು. ಮತ್ತು ಸ್ವಲ್ಪ ಆಜ್ಮಾ. ಸೊ ಆಜ್ಮಾ ಏನಕ್ಕೆ ಅಂತಂದರೆ ಒಳ್ಳೆ ಫ್ರಾಗ್ರೆನ್ಸ್ ಕೊಡುತ್ತೆ ನಿಮಗೆ, ಅದಕ್ಕೆ ಇದು ಕೂಡ ಅಷ್ಟೇ ಆಪ್ಷನಲ್. ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನೋಡಿ ಈ ಥರ ಕ್ರಷ್ ಮಾಡಿ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಆಜ್ಮಾ. ಮತ್ತು ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ, ಒಳ್ಳೆ ಚೆನ್ನಾಗಿ ಬರಲಿ ಅಂತ ಕ್ರಿಸ್ಪಿಯಾಗಿ. ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಸೊ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನೀವು ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಇವಾಗ ನಾನು ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಒಂದೇ ಸಲ ಹಾಕ್ಕೊಂಡ್ರೆ ತುಂಬ ತೆಳುವಾದ ಇದಾಗ್ಬಿಟ್ರೆ ನಿಮಗೆ ಮತ್ತೆ ನೀವು ಇದು ಮಾಡೋಕ್ಕಾಗಲ್ಲ, ಮತ್ತೆ ಅದು ಹಿಟ್ಟು ಹಾಕೋಬೇಕಾಗತ್ತೆ ಅದಕ್ಕೆ. ಸೊ ಇದೇ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿಲಿ ನೀವು ಹಿಟ್ಟನ್ನು ಕಲಿಸ್ಕೊಳ್ಳಿ. ತುಂಬ ಗಟ್ಟಿನೂ ಆಗಬಾರ್ದು, ತೆಳುನೂ ಆಗಬಾರ್ದು, ಈ ಥರ. ಇವಾಗ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಆಲೂಗಡ್ಡೆನ ನಾನು ನೀರಿಂದ ಈ ಪೇಸ್ಟ್ಗೆ ಎತ್ತಾಕೊಂಡಿದ್ದೀನಿ. ಸೊ ಈ ಥರ ಒಂದಾಗಿ ಅದ್ದಿ ನೀವು ಎಣ್ಣೆ ಒಳಗಡೆ ಬಿಡಿ. ನೀಟಾಗಿ ಕೋಟ್ ಕೂರಲಿ ಅದ್ರ ಮೇಲೆ, ಆಲೂಗಡ್ಡೆ ಮೇಲೆ. ಕೇರ್ಫುಲ್ಲಾಗಿ ಬಿಡಿ, ಎಣ್ಣೆ ಕಾದಿರುತ್ತೆ. ಸೊ ಅದರಿಂದ ನೋಡ್ಕೊಂಡು ಬಿಡಿ. ತುಂಬ ಜಾಸ್ತಿ ಎಲ್ಲ ಒಂದೇ ಸಲ ಬಿಡೋಕೆ ಹೋಗಬೇಡಿ. ಒಂದೊಂದಾಗಿ ಬಿಟ್ಕೊಳ್ಳಿ. ಒಂದೇ ಕಡೆ ಬಿಟ್ಟರೆ ಏನಾಗುತ್ತೆ, ಎಲ್ಲ ಅಂಟ್ಕೊಬಿಡುತ್ತೆ. ನೋಡಿ ಎಣ್ಣೆ ಕಾದಿದ್ರೆ ನೀವು ಒಳಗಡೆ ಅದು ಟಿಪ್ಪಾದ ತಕ್ಷಣ ಮೇಲ್ಗಡೆ ಬರುತ್ತೆ. ನೋಡಿ ಇವಾಗ ಇದನ್ನು ಇಷ್ಟೇ ನೀಟಾಗಿ ಬೇಯಲಿ, ಜಾಸ್ತಿ ಬಿಡೋಕೆ ಹೋಗಲ್ಲ. ನೋಡಿ ಇದೇ ಥರ ತಿರುವಾಕೊಳ್ಳಿ. ಒಂದೇ ಕಡೆ ಬೇಯಿಸಿದ್ರೆ ಏನಾಗ್ಬಿಡುತ್ತೆ, ಒಂದೇ ಕಡೆ ಕಲರ್ ಬರುತ್ತೆ, ಇನ್ನೊಂದು ಕಡೆ ಕಲರ್ ಬರೋಲ್ಲ. ಅದರಿಂದ ಚೆನ್ನಾಗಿ ಇದೇ ಥರ ತಿರುವಾಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಒಂದು 2 ರಿಂದ 5 ನಿಮಿಷ ಬೇಯಿಸಿದ್ರೆ ಸಾಕು, ಆಲೂಗಡ್ಡೆ ಚೆನ್ನಾಗಿ ಬೇಯುತ್ತೆ. ಬಟ್ ಬಾಳೆಕಾಯಿ ಬಜ್ಜಿ ಆದರೆ ಸ್ವಲ್ಪ ನೀವು ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗತ್ತೆ, ಆಲೂಗಡ್ಡೆ ಬೇಗ ಬೇಯುತ್ತೆ. ನೋಡಿ ಇವಾಗ ಇದಾಗಿದೆ, ಇದನ್ನ ಎತ್ತಾಕೊಳ್ಳೋಣ. ನೋಡಿ ಮತ್ತೆ ಇನ್ನೊಂದು ಸೆಕೆಂಡ್ ರೌಂಡು ಹಾಕಿದ್ದೆ, ಅದು ಬೆಂದಿದೆ. ಇವಾಗ ಹಾಕೋತಾ ಇದ್ದೀನಿ. ನೋಡಿ ಬಿಸಿಯಾದ ಕ್ರಿಸ್ಪಿಯಾದ ಆಲೂಗಡ್ಡೆ ಬಜ್ಜಿ ಇವಾಗ ರೆಡಿಯಾಗಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಯ್ತಂತ. ಸೊ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮ ಮುಂದಿನ ಎಲ್ಲ ವಿಡಿಯೋ ನೋಟಿಫಿಕೇಷನ್ನ ನೀವು ಪಡಿಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.